ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಕೇವಲ 5 ನಿಮಿಷದಲ್ಲಿ ನಿಮ್ಮ ಫೋನ್ಪೇ ಮುಖಾಂತರ ಟ್ರೈನ್ ಟಿಕೆಟನ್ನು ಹೇಗೆ ಬುಕ್ ಮಾಡಿಕೊಳ್ಳಬಹುದು ಮತ್ತು ಹಾಗೆ ಬುಕ್ ಮಾಡಿದ ಟಿಕೆಟ್ ಕನ್ಫರ್ಮ್ ಆಗಿ ನಿಮಗೆ ಸಿಗಬೇಕು ಅಂದರೆ ಯಾವ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮತ್ತು ನೀವು ಏನಾದರೂ ಟ್ರೈನ್ ಟಿಕೆಟ್ ಬುಕ್ ಮಾಡಿದ ನಂತರ ದಿನಾಂಕವನ್ನು ಬದಲಾಯಿಸಿಕೊಳ್ಳುವುದು ಹೇಗೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಕೇವಲ 5 ನಿಮಿಷದಲ್ಲಿ ನಿಮ್ಮ ಫೋನಿನ ಮುಖಾಂತರ ಅಂದರೆ ಫೋನ್ಪೇ ಮುಖಾಂತರ ನೀವು ರೈಲ್ವೆ ಟಿಕೆಟನ್ನು ಬುಕ್ ಮಾಡಿಕೊಳ್ಳಬಹುದು. ಅದು ಹೇಗೆ ಅಂತ ನೋಡೋಣ. ಮೊದಲು ನಿಮ್ಮ ಫೋನ್ಪೇ ಓಪನ್ ಮಾಡಿಕೊಳ್ಳಬೇಕು. ಓಪನ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಟ್ರೈನ್ ಎಂಬ ಆಪ್ಷನ್ ಇರುತ್ತೆ. ಈ ಟ್ರೈನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈ ಥರ ಬರುತ್ತೆ. ಈ ಥರ ಬಂದ ನಂತರ ಇಲ್ಲಿ ನೋಡ್ಬೋದು ನೀವು ಎಲ್ಲಿಂದ ಇಲ್ಲಿಗೆ ನಾವು ವಿಜಯಪುರದಿಂದ ಅಂದರೆ ವಿಜಯಪುರದಿಂದ ಎಲ್ಲಿಗೆ ಬೆಂಗಳೂರು ಈ ಥರ ಇದೆ ಸ್ನೇಹಿತರೆ. ಒಂದು ವೇಳೆ ಒಂದೊಂದು ಸಲ ಏನಾಗುತ್ತೆ, ನಮಗೆ ಐಡಿಯಾ ಇರುತ್ತೆ ವಿಜಯಪುರ BJP ವಿಜಯಪುರ ಅಂತ, ಮತ್ತು ಇಲ್ಲಿ ಕೆಳಗಡೆ ಡೆಸ್ಟಿನೇಷನ್ ಎಲ್ಲಿಗೆ ಹೋಗೋದು ಬೆಂಗಳೂರು ಅಂತ ಆಲ್ಮೋಸ್ಟ್ ಅಲ್ಲಿ ನಮಗೆ ಐಡಿಯಾ ಇರುತ್ತೆ. ಆದರೆ ಒಂದೊಂದು ಟೈಮ್ ನಿಮ್ಗೆ ಏನಾಗಿಬಿಡ್ತೈತಿ, ಸ್ಟೇಷನ್ ಕೋಡ್ ಗೊತ್ತಿರೋಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು ವಿಜಯಪುರದ BJP ಅಂತ ಇದೆ ಮತ್ತು ಬೆಂಗಳೂರದು SBC ಅಂತ ಇದೆ. ಒಂದೊಂದು ಸಲ ನೀವೇನಾಗಬೇಕು, ಕೇರಳದ ಕೊಚ್ಚಿಗೆ ಹೋಗ್ಬೇಕು. ಈಗ ಅಲ್ಲಿ ನಿಮಗೆ ಇಲ್ಲಿ ಸ್ಟೇಷನ್ನ ಕೋಡ್ ಇರುತ್ತೆ. ಸ್ಟೇಷನ್ ಕೋಡ್ ನಿಮ್ಗೆ ಗೊತ್ತಿರಲ್ಲ. ಆವಾಗ ಏನು ಮಾಡ್ಬೇಕಂದ್ರೆ ಕೇರಳ ಹಿಂಗೆ ಹೊಡೆದ್ರೆ ಬರಲ್ಲ, ಕೊಚ್ಚಿ ಅಂತ ನಿಮ್ಗೆ ಯಾವುದಂತ ಕನ್ಫ್ಯೂಸ್ ಆಗತ್ತೆ. ಅವಾಗ ಏನು ಮಾಡ್ಬೇಕು, ನೀವು ಕ್ರೋಮ್ನಾಗ ಹೋಗಿ ಸರ್ಚ್ ಕೊಡಬೇಕು. ಕ್ರೋಮ್ನಲ್ಲಿ ಹೋಗಿ ಕೊಚ್ಚಿ ಸ್ಟೇಷನ್ ಕೋಡ್ ಅಂತ ಸರ್ಚ್ ಮಾಡಬೇಕು. ಇಲ್ಲಿ ಬರುತ್ತೆ ನೋಡಿ, ಕೊಚ್ಚಿ ಸ್ಟೇಷನ್ ಕೋಡ್. ಇಲ್ಲಿ ನೋಡ್ಬೋದು ನೀವು ಸ್ಟೇಷನ್ ಕೋಡ್ CHTX ಅಂತ ಇದೆ ನೋಡಿ. ಇಲ್ಲಿ ಸ್ಟೇಷನ್ ಕೋಡ್ ಮುಖಾಂತರ ನೀವು ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ನಾರ್ಮಲ್ ಆಗಿ ನಮಗೆ ಬೆಂಗಳೂರು ಏನಂತ ಗೊತ್ತಿರುತ್ತೋ ಅಲ್ಲಿ ಸರ್ಚ್ ಮಾಡಿಬಿಡ್ತೀವಿ. ಆದ್ರೆ ಒಳಗೊಂದೊಂದ್ಸಲ ನೀವು ಕೇರಳ ಅಂತ ಅಲ್ಲಿ ಹೊಡೆದ್ಬಿಟ್ರೆ ಗೊತ್ತಾಗಂಗಿಲ್ಲ. ಅವಾಗ ಏನು ಮಾಡಬೇಕು, CHTX ಅಂತ ಸರ್ಚ್ ಕೊಡಬೇಕು. ಈಗೇನು ಮಾಡ್ಬೇಕು, ನಾವಿಲ್ಲಿ CHTX ಇದು CHTX. CHTX ಅಲ್ಲ, CHTS ಅಂತ ಬಂತು. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು. CHTS ಕೊಚ್ಚಿನ್ ಹಾರ್ಬರ್. ಈಗ ಒಂದು ಸ್ವಲ್ಪ ಏನಾದರೂ ಚೇಂಜ್ ಆಗಿರ್ಬೋದು. ಅದು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ CHTS ಅಂತಾಯಿತು. ಇವಾಗ ಸರ್ಚ್ ಟ್ರೈನ್. ಇಲ್ಲಿ ನೋಡ್ಬೋದು ರಿಫಂಡಬಲ್ ಕೂಡ ಇರುತ್ತೆ. ರಿಫಂಡಬಲ್ಗೆ ಸ್ವಲ್ಪ ಹೆಚ್ಚಿಗೆ ಪೇ ಮಾಡಬೇಕಾಗತ್ತೆ. ಇಲ್ಲೇ ನಮಗೇನು ಬೇಡ. ಇದು ಇಲ್ಲಿ ಯಾವುದೂ ಇಲ್ಲ, ಫೆಬ್ರವರಿ ಯಾವುದೂ ಇಲ್ಲ, ಸ್ಯಾಟರ್ಡೆ. ಆಲ್ಮೋಸ್ಟ್ ಆಲ್ ಬಿಜಾಪುರದಿಂದ ನನಗನ್ಸಿದ ಮಟ್ಟಿಗೆ ಟ್ರೈನ್ ಇರೋಂಗಿಲ್ಲ. ನಾನು ಜಸ್ಟ್ ನೀವು ಹೇಗೆ ಕೋಡ್ ಹಾಕಬೇಕು, ಹೇಗೆ ಸ್ಟೇಷನ್ ಕೋಡನ್ನು ಹಾಕಬೇಕು ಅದನ್ನು ಜಸ್ಟ್ ತೋರಿಸಿದ್ದೀನಿ. ಇವಾಗ ನಾವೇನು ಮಾಡೋಣ, ಬೆಂಗಳೂರೇ ಹೊಡೆಯೋಣ. ಆಮೇಲೆ ಬೆಂಗಳೂರು ಅಂತಾನೆ ಕ್ಲಿಕ್ ಮಾಡೋಣ. ಬೆಂಗಳೂರಲ್ಲಿ ನೀವು ಯಾವ ಸ್ಟೇಷನ್ ಬೇಕಂತ ಹೇಳಬೇಕು. ಕ್ರೋಮಲ್ಲಿ ಆ ಸ್ಟೇಷನ್ ಬಗ್ಗೆ ಕೋಡ್ ಅಂತ ಹೊಡೆದ್ರೆ ಬಂದುಬಿಡುತ್ತೆ. ಬೆಂಗಳೂರು ಆಲ್ ಸ್ಟೇಷನ್ ಹೊಡೆದ್ಬಿಟ್ರೆ ನೀವು ಯಾವ ಸ್ಟೇಷನ್ ಬೇಕಾದ್ರೆ ಇಳ್ಕೊಬೋದು. ಇದಾದ ನಂತರ ಸರ್ಚ್ ಟ್ರೈನ್ ಅಂದರೆ ಫ್ರೈಡೆ 19 ನಾಳೆ. ಇಲ್ಲಿ ಯಾವುವೂ ಇಲ್ಲ. ಇವತ್ತು
ನಾಳೆ ಇದು ಇಲ್ಲ, ಎಲ್ಲ ಬುಕ್ ಆಗಿಬಿಟ್ಟಿದ್ದಾವೆ. ಸ್ಯಾಟರ್ಡೆ ಇಲ್ಲಿ ನೋಡ್ಬೋದು. ಸ್ಯಾಟರ್ಡೆ ನೋಡೋಣ, ಇಲ್ಲಿ ಯಾವುದೂ ಇಲ್ಲ. ಇಲ್ಲಿ ಯಾವುದೋ ಅಂದರೆ ವೇಟಿಂಗ್ ಲಿಸ್ಟ್ ಇದೆ. ಇದು ವೇಟಿಂಗ್ 60% ಚಾನ್ಸ್ ಇದೆ ಅಂತ ಹೇಳ್ತೇವೆ. ಇದೆಲ್ಲ ನಮಗೆ ಬೇಡ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಡೌಟ್. ಇಲ್ಲಿ ನೋಡ್ಬೋದು ನೀವು, ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನ್ ಐತಿ. ಈ ಥರ ಬಂದಮೇಲೆ ಇಲ್ಲಿ ನಾವು ಸ್ಲೀಪರ್ ನೀವು 3 ಅಂದರೆ 3 ಯಾವ ಕ್ಲಾಸ್ ಬೇಕಂತ ನೀವು ಇದು ಮಾಡ್ಕೋಬೋದು. ಸ್ಲೀಪರ್ ನಾನು ಬುಕ್ ಮಾಡ್ತೀನಿ. ಇಲ್ಲಿ ನೋಡ್ಕೋಬೋದು ನೀವು, ಬುಕ್ಕಿಂಗ್ 420 ರೂಪಾಯಿ, 120 ರೂಪಾಯಿಗಳು ಇದೆ. ಇಲ್ಲಿ ನೀವು ಯಾವ್ದು ಬುಕ್ ಮಾಡ್ತೀರಿ ಮಾಡ್ಕೋಬಹುದು. ಸ್ಲೀಪರ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಲೀಪರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬುಕ್ 520 ಸ್ವಲ್ಪ ಹೆಚ್ಚಿಗೆ ತಗೋತೈತಿ, ಯಾಕಂದ್ರೆ ಅವರು ಇದು ಮಾಡ್ತಾರೆ, ಫೋನ್ಪೇದವ್ರು ಚಾರ್ಜಸ್ ಮಾಡ್ತಾರೆ. ಸೊ ನೀವು ಇಲ್ಲಿ ಬಡ್ಡಾರ ನೀವು ಯಾವುದಂತ ಸೆಲೆಕ್ಟ್, ನೀವು ಆಲ್ರೆಡಿ ನಾನು ಬುಕ್ ಮಾಡಿದ್ದೆ ಅವಾಗ ಬಂದೈತಿ. ಸೆಲೆಕ್ಟ್ ಪ್ಯಾಸೆಂಜರ್ ಅಂತ ಮಾಡಿ ಪ್ರೊಸೀಡ್ ಟು ಪೇ ಅಂದ್ಬಿಟ್ರೆ ಏನಾಗ್ಬಿಡ್ತೈತಿ, ನೀವು ಬುಕ್ ಆಕೈತಿ. ನೀವು ಗೆಟ್ ಫುಲ್ ರೀಫಂಡ್ ಆನ್ ಯುವರ್ ಟ್ರೈನ್ ಫೇರ್ ಕ್ಯಾನ್ಸಲೇಷನ್. ಒಂದು ವೇಳೆ ನೀವು ಏನೋ ಮಿಸ್ ಆಗಿ ಪ್ರಯಾಣ ರದ್ದಾಯ್ತಂದ್ರೆ, ಹೋಗೋದು ಕ್ಯಾನ್ಸಲ್ ಆಯ್ತಂದ್ರೆ ಇಲ್ಲಿ ನೀವು ಎಕ್ಸ್ಟ್ರಾ 149 ರೂಪಾಯಿ ಕೊಟ್ಟು ಒಟ್ಟು ರಿಫಂಡ್ ಪಡ್ಕೋಬೋದು. ಆಲ್ಮೋಸ್ಟ್ ಆಲ್ ಟ್ರಿಪ್ ಕ್ಯಾನ್ಸಲ್ ಆಗಂಗಿಲ್ಲ. ಹೀಗಾಗಿ ನಾವು ನೋ ಮೇಲೆ ಕ್ಲಿಕ್. ಇಲ್ಲೇನು ಮಾಡೋಣ ನಾವು, ಸೀನಿಯರ್ ಸಿಟಿಜನ್. $420 ಕ್ಲಿಕ್ ಮಾಡಿ, ಇನ್ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಟು ಪೇ. ನಾವು ಒಂದು ಏನು ಮಾಡಬೇಕು, ಇಲ್ಲಿ ನೋಡ್ಬೋದು ನೀವು, ಯುವರ್ ಟಿಕೆಟ್ ಈಸ್ ಆನ್ ವೇಟ್ ಲಿಸ್ಟ್, ಪ್ರೊಸೀಡ್ ಟು ಪೇ ಮಾಡಿಬಿಟ್ರಂದ್ರೆ ನಿಮ್ಮ ಟ್ರೈನ ಟಿಕೆಟ್ ಬುಕ್ ಆಗಿಬಿಡ್ತೈತಿ. ಆದ್ರೆ ನಾ ಇಲ್ಲಿ ಟಿಕೆಟ್ ಬುಕ್ ಮಾಡೋಂಗಿಲ್ಲ, ಯಾಕಂದ್ರೆ ನನಗೆ ಹೋಗುವ ಜರೂರತ್ತಿಲ್ಲ. ಇದು ಒಂದು ಸ್ಟೆಪ್ ಆಯಿತು. ಈಗ ನೀವೇನು ಮಾಡಬೇಕು, ಈಗ ಏನಾಗ್ಬಿಡ್ತೈತಿ, ನಾಳೆಗೇನೆ ಹೋಗೋದಿರ್ತೈತಿ. ನಾಳೆಗೇನೆ ಹೋಗೋದಿರ್ತೈತಿ, ನಮಗೆ ಕನ್ಫರ್ಮ್ ಆಗಿ ಟ್ರೈನ್ ಟಿಕೆಟ್ ಬೇಕೇ ಬೇಕು. ಆ ಟೈಮ್ದಾಗ ನಿಮಗೆ ಟ್ರೈನ್ ಟಿಕೆಟ್ ಸಿಗಬೇಕಂದ್ರೆ ಏನು ಮಾಡಬೇಕು, ನೀವೇನು ಮಾಡ್ಬೇಕು, ಅವಾಗ ತಾತ್ಕಾಲದಾಗ ಬುಕ್ಕಿಂಗ್ ಮಾಡಬೇಕು. ತಾತ್ಕಾಲದಾಗ ಬುಕ್ಕಿಂಗ್ ಮಾಡಿದ್ರೆ ಕಂಪಲ್ಸರಿ ನಿಮ್ಗೆ ಟ್ರೈನ್ ಟಿಕೆಟ್ ಸಿಗ್ತೈತಿ. ಆದ್ರೆ ತಾತ್ಕಾಲದಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನೀವು ಕಂಪಲ್ಸರಿ ನಾವು ಹೋಗಬೇಕು ಅಂತಂದ್ರೆ ಏನು ಮಾಡಬೇಕು, ತಾತ್ಕಾಲ್ ಟಿಕೆಟ್ ಬುಕ್ ಮಾಡುವ ಸಮಯ ಬೆಳಗ್ಗೆ 11:15ಕ್ಕೆ ಚಾಲು ಆಕೈತಿ, 12ಕ್ಕೆ ಬಂದ್ ಆಗಿಬಿಡ್ತೈತಿ. ಆ ಟೈಮ್ದಾಗ ನೀವು ಏನ್ರಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರಿ ಅಂದ್ರೆ ಕಂಪಲ್ಸರಿ ನಿಮ್ಗೆ ಟ್ರೈನ್ ಟಿಕೆಟ ಸಿಗ್ತೈತಿ. ಇದಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ಫೀಸ್ ಇರ್ತೈತಿ. ಈಗ 420 ಅಂದ್ರೆ ಒಂದು 200 ರೂಪಾಯಿ ಹೆಚ್ಚಿಗೆ ಇರ್ತೈತಿ. ಹೀಗಾಗಿ ಈ ತಾತ್ಕಾಲನ್ನು ಯಾವಾಗ ಬೆಳಗ್ಗೆ 11:15ರಿಂದ ಚಾಲು ಮಾಡಿ 12ಕ್ಕೆ ಬಂದ್ ಮಾಡಿಬಿಡ್ತಾರೆ. ನಿಮ್ಗೆ ಅವು ಕಂಪಲ್ಸರಿ ಟಿಕೆಟ್ ಸಿಗತೈತಿ. ಈಗ ತಾತ್ಕಾಲ ಟಿಕೆಟ್ ಹೆಂಗೆ ಬುಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡ್ಬೇಕು. ಆಗಲೇ ನಾವೇನು ಮಾಡಿದೆವು, ಜನರಲ್ ಇಲ್ಲೆಲ್ಲ ಇಲ್ಲಿ ಕ್ಲಿಕ್ ಮಾಡಿದೆವು. ಇಲ್ಲಿ ತಾತ್ಕಾಲ ಅನ್ನೋ ಆಪ್ಷನ್ ಇರುತ್ತೆ. ತಾತ್ಕಾಲ ಅನ್ನೋ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಿದೆವತ್ತಂದ್ರೆ ಇಲ್ಲಿ ಇವಾಗ ನೋಡ್ರಿ, ನಾಳೆ ಹೋಗೋ ಟ್ರೈನಿಗೆ ಇವಾಗ ತಾತ್ಕಾಲ ಅವೈಲೇಬಲ್ ಇಟ್ರಿ. ಇಲ್ಲಿ ಅವೈಲೇಬಲ್ 83 ಸೀಟ್ ಇನ್ನೂ ಅದಾವ. ಒಂದಂಗೆ 540 ರೂಪಾಯಿ ಐತೆ. ಆಗಲೇ ಏನತ್ತೆ 420 ರೂಪಾಯಿ ಐತೆ. 100-120 ರೂಪಾಯಿ ಹೆಚ್ಚಿರ್ತೈತಿ ಬುಕ್ ನಾವು ಅನ್ನೋದು. ಬುಕ್ ನಾವು ಅಂದ್ರೆ ತಾತ್ಕಾಲ ಹಿಂಗೆ ಟಿಕೆಟ ಬುಕ್ ಮಾಡ್ಬೋದು. ಇಲ್ಲಿ ತಾತ್ಕಾಲ ಟಿಕೆಟ್ ಬುಕ್ ಮಾಡಾಗ ಏನಾಗ್ಬಿಡ್ತೈತೆ ಅಂತಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡತ್ತೆ ಹೇಳ್ತೈತಿ. ನೀವು ಆಧಾರ್ ಕಾರ್ಡ್ ಕಂಪಲ್ಸರಿ ಲಿಂಕನ್ನು ಮಾಡಲೇಬೇಕು. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ ತಕ್ಷಣ ನಿಮ್ದು ತಾತ್ಕಾಲ ಅಂದ್ರೆ ಪಕ್ಕ ನಿಮ್ದು ಕನ್ಫರ್ಮೇಷನ್ ಆಗಿ ನಿಮ್ಮ ಟ್ರೈನ್ ಟಿಕೆಟ್ ಸಿಗುತ್ತೈತಿ. ಒಂದು ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ಗಳನ್ನ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡ್ಬೇಕಂತಂದ್ರೆ ನಿಮ್ದು ಒಂದು 20-30% ಏನಾಗ್ತದೆ, ಇಲ್ಲ 22 ಎಲ್ಲಿ 50-60% ನಿಮ್ಮ ಅಮೌಂಟ ಬರಲ್ಲ. ಓನ್ಲಿ 40% ಅಮೌಂಟ್ ಅಷ್ಟೇ ನಿಮಗೆ ರಿಫಂಡ್ ಆಗುತ್ತೆ. ಒಂದು ವೇಳೆ ನೀವು ಏನು ಮಾಡ್ಬೋದು ಅಂತಂದ್ರೆ ಇಂಥ ಟೈಮ್ದಾಗ ಡೇಟನ್ನು ಚೇಂಜ್ ಮಾಡ್ಕೋಬೋದು. ಡೇಟನ್ನು ಹೆಂಗಂದ್ರೆ ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ಡೇಟನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ನೀವೇನಾದರೂ ಹೋಗ್ತಿದ್ದೀರಾ ಅಥವಾ ಅವ್ರನ್ನ ಕೇಳ್ಕೊಂಡು ಅವ್ರ ಹೆಸರಲ್ಲೇ ಬುಕ್ ಮಾಡಿ ಅವ್ರಿಗೆ ಟಿಕೆಟ ಕೊಟ್ಬಿಟ್ರೆ ನಡೀತೈತಿ. ಹೀಗಾಗಿ ನೀವು ರೊಕ್ಕ ಉಳಿಸ್ಬೋದು. ಟ್ರೈನ್ ಟಿಕೆಟ್ದ ಡೇಟ್ ಹೆಂಗೆ ಚೆಕ್ ಮಾಡ್ಬೋದತ್ತ ಅಂದ್ರೆ
ಈಗ ನೀವೇನು ಮಾಡಬೇಕು, ಒಂದು ವೇಳೆ ನೀವು ಇಲ್ಲಿ ಬುಕ್ ಮಾಡ್ತಿರ್ತಿರಲ್ಲ, ನಿಮಗೆ ಐ ಆರ್ ಟಿ ಸಿ ಐ ಡಿ ಬರ್ತದೆ. ಐ ಆರ್ ಸಿ ಟಿ ಸಿ ಐ ಡಿ ಏನಾಗ್ಬಿಡ್ತೈತಿ, ಐ ಆರ್ ಸಿ ಟಿ ಸಿ ಐ ಡಿ ಅಂಥೇಳಿ ಒಂದು ಬರ್ತೈತಿ. ಇಲ್ಲಿ ನೋಡ್ಬೋದು ನೀವು, ನಂದು ಆಲ್ರೆಡಿ ಐ ಆರ್ ಸಿ ಟಿ ಸಿ ಐ ಡಿ ಏನಾಗ್ಬಿಟ್ಟೈತಿ, ಮೆಸೇಜ್ ಬಾಕ್ಸ್ ಒಳಗೆ ಬಂದುಬಿಟ್ಟಿರ್ತೈತಿ. ಇಲ್ಲಿ ನೋಡ್ಕೋಬಹುದು ನೀವು ಮೆಸೇಜ್ ಬಾಕ್ಸ್ನಾಗ, ಇಲ್ಲಿ ನೋಡ್ಬೋದು ಐ ಆರ್ ಸಿ ಟಿ ಸಿ ಐ ಡಿ ಬಂದಿರುತ್ತೆ. ನಂದು ಐ ಆರ್ ಸಿ ಟಿ ಸಿ ಐ ಡಿ ನೋಡ್ಬೋದು ನೀವು. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಬಂದುಬಿಟ್ಟಿರ್ತೈತಿ. ಇದನ್ನು ಏನು ಮಾಡ್ಬೇಕು ನೀವು, ಐ ಆರ್ ಸಿ ಟಿ ಸಿ ಕ್ರೋಮ್ ಒಳಗೆ ಹೋಗಿ ಗೂಗಲ್ನಾಗ ಹೋಗಿ ಈ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಅಲ್ಲಿ ಡೇಟನ್ನು ಚೇಂಜ್ ಮಾಡಿಕೊಳ್ಳೋ ಆಪ್ಷನ್ನ ಮಾನ್ಯ ನಮ್ಮ ರೈಲ್ವೆ ಇಲಾಖೆಯ ಸಚಿವರಾದಂತಹ ವೈಷ್ಣವ್ ಅವರು, ಅಂದರೆ ವಿಜಯ್ ವೈಷ್ಣವ್ ಅವರು ನಮಗೆ ಆಪ್ಷನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಹೋದ ವರ್ಷ ಟ್ರೈನ್ ಟಿಕೆಟ್ ರದ್ದಾಗಿದ್ದು 2 ಕೋಟಿ ಜನರು ಬರೀ ಹೋದ ವರ್ಷ ಟ್ರೈನ್ ಟಿಕೆಟ್ ರದ್ದು ಮಾಡ್ಯಾರ. ಯಾಕೆ, ನಾವು ಬೇರೆ ಡೇಟಿಗೆ ಹೋಗುವ ಸ್ಕೆಡ್ಯೂಲ್ ಬಿದ್ದ, ಅಂದ್ರೆ ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತಾರೆ, ಬೇರೆ ಡೇಟಿಗೆ ಹೋಗೋದಾಗಿಬಿಟ್ಟಿರ್ತೈತಿ. ಹೀಗಾಗಿ ಟ್ರೈನ್ ಟಿಕೆಟ್ನ ರದ್ದು ಮಾಡಿಬಿಡ್ತಾರೆ. ಹೀಗಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ತುಂಬ ಲಾಸ್ ಆಗೋದು ಸಲಿಂದ ಏನು ಮಾಡ್ಯಾರ, ಈಗ ಟ್ರೈನ್ ಟಿಕೆಟನ್ನು ನೀವು ಯಾವುದೇ ಶುಲ್ಕ ಇಲ್ಲ, ಇದಕ್ಕೆ ಯಾವುದೇ ದಂಡ ಇಲ್ಲ, ಶುಲ್ಕ ಇಲ್ಲ. ಟ್ರೈನ್ ಟಿಕೆಟನ್ನು ನೀವು ಯಾವುದೇ ಶುಲ್ಕವಿಲ್ಲದೆ ನೀವು ಡೇಟನ್ನು ಚೇಂಜ್ ಮಾಡಿಕೊಳ್ಳಬಹುದು. ಮತ್ತು ಇದೊಂದು ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಾಗ ಇನ್ಶೂರೆನ್ಸ್ ಕೂಡ ಮಾಡ್ಕೋಬಹುದು. ಆಲ್ಮೋಸ್ಟ್ ಅಲ್ಲಿ ಆಕ್ಸಿಡೆಂಟ್ ಏನಾಗಲ್ಲ, ಟ್ರೈನ್ ಆಕ್ಸಿಡೆಂಟ್ ಅದು ಭಾಳ ಆಗಲ್ಲ, ಅಂದರೂ ಏನು ಹೇಳಕ್ಕೆ ಬರೋಂಗಿಲ್ಲ. ನಿಮ್ಮನ್ನ ನಂಬ್ಕೊಂಡು ನೀವು ಫ್ಯಾಮಿಲಿ ಇರ್ತೈತಿ. ಹೀಗಾಗಿ ಒಂದು ವೇಳೆ ನೀವು ಟ್ರೈನ್ ಟಿಕೆಟ್ ಇದು ಏನಾರ ಆಕ್ಸಿಡೆಂಟ್ನಾಗ ತೀರ್ಕೊಂಡ್ರೆ, ಸತ್ರ ಏನಾರ ಮಾಡಿದ್ರೆ ಏನಾಗ್ಬಿಡ್ತೈತಿ, ನಿಮ್ಗೆ ಇಂತಿಷ್ಟು ಇನ್ಶೂರೆನ್ಸ್ ಅಂತೇಳಿ ಬರ್ತೈತಿ. ಇನ್ಶೂರೆನ್ಸ್ ಭಾಳ ಇರಲ್ಲದ, 11 ರೂಪಾಯಿ 13 ರೂಪಾಯಿ ಅಷ್ಟೇ ಇರ್ತೈತಿ. ಇನ್ಶೂರೆನ್ಸನ್ನು ನೀವು ಕ್ಲೈಮ ಮಾಡ್ಕೋಬಹುದು. ಓಕೆ ಸ್ನೇಹಿತರು, ಹೇಳ್ಬೋದು ಯುವರ್ ಐ ಆರ್ ಸಿ ಟಿ ಸಿ ಐ ಡಿ ಇಲ್ಲಿದೆ ನೋಡಿ. ಆಟೋಮೆಟಿಕ್ ನೀವು ಫೋನ್ಪೇದಲ್ಲಿ ಯಾವ ಇಮೇಲ್ ಐ ಡಿ ಹಾಕಿರ್ತೀರಿ, ಯಾವ ಮೊಬೈಲ್ ಹಾಕಿರ್ತೀರಿ, ಆ ಇಮೇಲ್ ಐ ಡಿ ಒಂದು ಒ ಟಿ ಪಿ ಬರುತ್ತೆ. ಮತ್ತು ಏನಾಗ್ಬಿಡ್ತೈತಿ, ಇದಕ್ಕೆ ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ, ಮತ್ತು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಅದು ಹಾಕ್ಬಿಟ್ರೆ ಐ ಆರ್ ಸಿ ಟಿ ಸಿ ಐ ಡಿ ಆಟೋಮೆಟಿಕ್ಕಾಗಿ ನಿಮ್ಗೆ ಮೆಸೇಜ್ ಒಳಗೆ ಬಂದುಬಿಡುತ್ತೆ. ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಆಯಿತು. ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಖ್ಯವಾಗಿ ಚಾನಲನ್ನು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಒತ್ಕಾತಿಲ್ಲ, ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರ್ತೈತಿ, ಸಬ್ಸ್ಕ್ರೈಬ್ ಮಾಡಂತ ನನ್ನ ಕಳಕಳಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.